ಮಹರ್ಷಿ ವಿಶ್ವಕರ್ಮ ಜಯಂತಿ ಅದ್ದೂರಿ ಸಂಭ್ರಮ ಆಚರಣೆ ಯಶಸ್ಸು. ಭಾರತೀಯ ಮಜ್ದೂರ್ ಸಂಘ ಬಿಎಂಎಸ್ ಕಚೇರಿಯ ಸಭಾಂಗಣದಲ್ಲಿ ಗೌರವಾನ್ವಿತ ಎಲ್ಲ ಸಂಘಟನೆಗಳ ಸಕ್ರಿಯ ಜನರ ಪರ ಹೋರಾಟ, ಎಲ್ಲ ಕುಟುಂಬಗಳ ಸಮಾಜದಲ್ಲಿ ಸ್ಥಾನ ಸಿಗಬೇಕು ಎಂಬುವ ಚಿಂತಕರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಎನ್ ರವರು ಹಾಗೂ ಸಕ್ರಿಯ ಪ್ರತಿನಿಧಿ, ಜನಸಾಮಾನ್ಯರ ಸೇವೆಗೆ 24 ಗಂಟೆ ಸಹಕರಿಸಿದ ಗೌರವಾನ್ವಿತ ಕಾರ್ಯದರ್ಶಿ ಕೆಆರ್ ಲಕ್ಷ್ಮಿ ಮೇಡಂ ಹಾಗೂ ಬಿಎಂಎಸ್ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರು ಕೊಟ್ರಗುಳಿ ವಿ ಶಂಕರ್ ರೆಡ್ಡಿ ಹಾಗೂ ಪದಾಧಿಕಾರಿಗಳ ಸಹಭಾಗಿತ್ವದಲ್ಲಿ ಈ ದಿನ ಮಹರ್ಷಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಗೌರವಾನ್ವಿತ ಜನರ ಪರ ಅಭಿವೃದ್ಧಿ ಹೋರಾಟಗಾರರು ಓಂ ಶಕ್ತಿ ಚಲಪತಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಅವರ ಸ್ನೇಹಿತ ಬಳಗದವರು ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಪಾಪಣ್ಣ, ತಾಡಿಗೋಳ್ ರಾಧಾಕೃಷ್ಣ, ತಾಲೂಕು ಸಮಿತಿ ಸದಸ್ಯರು, ವೆನ್ನಲಾ ಮೇಡಂ. ಈ ದಿನ ಕಾರ್ಯಕ್ರಮ ಸಭೆಯಲ್ಲಿ ಸೀನಪ್ಪ, ಮುತ್ತಮ್ಮ, ಅನಿತಾ, ನೇತ್ರ, ಸುಬ್ಬಣ್ಣ, ವೆಂಕಟರಾಮ್ ರೆಡ್ಡಿ, ರೂಪಾ ಹಾಗೂ ಕುರ್ಮಾಕಲಹಳ್ಳಿ ಸೀನಪ್ಪ, ವೆಂಕಟ ಲಕ್ಷ್ಮಮ್ಮ, ಶೆಟ್ಟಳ್ಳಿ ಎಸ್ಎಂ ವೆಂಕಟೇಶ್, ಜಯಮ್ಮ, ಜನರ ವಿಶ್ವಾಸ ಗಳಿಸಿದ ಜಿಎನ್ ನಾಯಕ್, ಮಂಜುಳಾ, ರೋಜರ್ಹಳ್ಳಿ ಆನಂದಪ್ಪ, ನಾರಾಯಣಸ್ವಾಮಿ, ಮಲ್ಗನಪಲ್ಲಿ ಮುನಿ ವೆಂಕಟಪ್ಪ, ಹೊಗಳಗೆರೆ ವೆಂಕಟರತ್ನ, ಮಮತಾ, ಸೋಮಯಾಜಲಹಳ್ಳಿ ಕವಿತಾ, ಮಂಜುಳಾ, ಕೋಳಗುರ್ಕಿ ಪ್ರಿಯಾಂಕಾ, ಅನಿತಾ ಹಾಗೂ ಆಶಾ ಕಾರ್ಯಕರ್ತರು, ಮಂಜುಳಮ್ಮ, ಅಮರಾವತಿ ಸ್ನೇಹಿತ ಬಳಗದವರು, ಅಂಗನವಾಡಿ ಕಾರ್ಯಕರ್ತರು, ರವಣಮ್ಮ ಇತರರು ಮತ್ತು ಬಿಎಸ್ಎನ್ಎಲ್ ಕಾರ್ಮಿಕರು, ಆನಂದ್ ರೆಡ್ಡಿ, ನಾಗೇಶ್, ಟೈಲರ್ ಅಸೋಸಿಯೇಷನ್, ಸೈದಾ ತಾಜ್ ಹಾಗೂ ಸ್ನೇಹಿತರು, ಬಿಸಿ ಊಟ ಕಾರ್ಮಿಕರು ಭಾಗವಹಿಸಿದ್ರು. ಅಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು, ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಓಂ ಶಕ್ತಿ ಚಲಪತಿ, ಬಿಜೆಪಿ ಜಿಲ್ಲಾಧ್ಯಕ್ಷರು, ಕಾರ್ಮಿಕರ ಪರ ನನ್ನ ಹೋರಾಟ ಸದಾ ಸೇವೆ ಹಾಗೂ ಅನೇಕ ಅಭಿವೃದ್ಧಿಯ ಸಲಹೆಗಳನ್ನು ತಿಳಿಸಿದರು. ಅದೇ ರೀತಿ ಹಿರಿಯರು ಎಸ್ಎಂ ವೆಂಕಟೇಶ್ ಬಿಎಂಎಸ್ ಸಂಸ್ಥೆಯ ಸಕ್ರಿಯ ಕಾರ್ಮಿಕರ ಅಭಿವೃದ್ಧಿಯ ಬಗ್ಗೆ ತಿಳಿಸಿದರು. ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಕಾರ್ಯದರ್ಶಿ ಆಡಳಿತ ಮಂಡಳಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. కార్మికుల కేతనం కర్షకుల చేతనం, కార్మికుల కేతనం కర్షకుల చేతనం, అనునిత్యం ఒలికిన శ్రమజీవుల కష్టఫలం, అనునిత్యం ఒలికిన శ్రమజీవుల కష్టఫలం, అందమైనందనమై మురిసింది మేడే, అందమైనందనమై మురిసింది మేడే, నేడే నేడే మేడే, నేడే మేడే, నేడే నేడే మేడే, నేడే మేడే, ఆడుదాం గజ్జలతో తరువేద్దాం, పాడుదాం పాటలతో తీపినద్దుదాం, ఆడుదాం గజ్జలతో తరువేద్దాం, పాడుదాం పాటలతో తీపినద్దుదాం. రోజు బిడక ఇంజిన్తో కుస్తీ బట్టి, రాజీ పడక రాతిరైన సమ్మెట కొట్టి, రోజు బిడక ఇంజిన్తో కుస్తీ బట్టి, రాజీ పడక రాతిరైన సమ్మెట కొట్టి, ఒంటి రక్తమే చమురును చేసి, పంటి బిగువునే ఇరుసును చేసి. ಏನು ಶ್ರೀನಿವಾಸಪುರದಲ್ಲಿ ವಿಶ್ವಕರ್ಮ ಜಯಂತಿ ಸಲುವಾಗಿ ನಮ್ಮ ನಾಗಭೂಷಣ್ ಸರು, ಎಲ್ಲ ಅಧ್ಯಕ್ಷರುಗಳು, ನಮ್ಮ ನಾಗಭೂಷಣ್ ಮತ್ತು ವಿಜಯಣ್ಣವರು, ವೆಂಕಟೇಶಣ್ಣವರು, ನಿಶಾಂತ್, ಶಿವಾರೆಡ್ಡಿ, ನಮ್ಮೆಲ್ಲ ಕಾರ್ಯಕರ್ತರು ಕರೆದು ಇವತ್ತು ವಿಶ್ವಕರ್ಮ ಜಯಂತಿ ಬರಬೇಕಂತ ಹೇಳಿದ್ರು. ಇದು ತುಂಬ ಚೆನ್ನಾಗಿ ಆಚರಿಸ್ತಾರೆ. ಕೋಲಾರದಲ್ಲಿ ನಾವು ಆಚರಿಸಿದ್ರಿ ಮತ್ತು ಬಂಗಾರಪೇಟೆಯಲ್ಲಿ ಕೂಡ ಆಚರಿಸಿದ್ರಿ. ಇವತ್ತು ವಿಶ್ವಕರ್ಮರಿಗೆ ಹೇಳ್ಬೇಕಂದ್ರೆ ಅವ್ರ ಕೊಡುಗೆ ನಾನು ಮೊನ್ನೆ ಹೇಳ್ತಾ ಇದ್ದೆ ನಮ್ಮ ರಂಗಮಂದಿರದಲ್ಲಿ, ಅವರು ಕರ್ನಾಟಕಕ್ಕೆ ಕೊಟ್ಟಿಲ್ಲ, ಭಾರತ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಅವರ ಒಂದು ಕೆತ್ತನೆ ಇರ್ಬೋದು, ಅವರೊಂದು ಕಲಾಕೃತಿ ಇರ್ಬೋದು, ಎಲ್ಲದಕ್ಕಿಂತ ಮಿಗಿಲಾದಾಗೆ ನಮ್ಮ ಸನಾತನ ಧರ್ಮಕ್ಕೆ, ಹಿಂದುತ್ವಕ್ಕೆ ಅವರ ಕೊಡುಗೆ ಮಾತ್ರ ಅಮೋಘ, ಅನನ್ಯ. ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಶಿಲ್ಪ ಕಲೆಗಳಲ್ಲಿ ಅವರು ಒಂದು ಕೈ ಚಳಕ ಕಾಣಿಸ್ತಲ್ಲ, ಅದು ನಮ್ಮ ಸಂಸ್ಕೃತಿಯ ಪ್ರತೀಕ. ಅಂಥ ಒಂದು ವಿಶ್ವಕರ್ಮರ ಜಯಂತಿಯಲ್ಲಿ ನಾನು ಭಾಗವಹಿಸ್ತಾ ಇರೋದು ನನ್ನ ಒಂದು ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ನಾಗಭೂಷಣ್ ಸಾರು, ನಮ್ಮೆಲ್ಲ ಇವರು ಆತ್ಮೀಯದಿಂದ ಬರಮಾಡಿಕೊಂಡು ಏನು ಈ ಒಂದು ಜಯಂತಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ವಿಶ್ವಕರ್ಮರ ಕೊಡುಗೆ ಪ್ರತಿಯೊಂದು ವಸ್ತುಗಳಲ್ಲಿ, ಪ್ರತಿಯೊಂದು ಒಡವೆಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ತಾಳಿ ಮಾಡ್ತಾರೆ.
ತಾಳಿ ಮಾಡಿದಾಗ ಮೊದಲು ನಮ್ಮದೊಂದು ಪ್ರತೀತಿ ಇತ್ತು. ಯಾವ ರೀತಿ ಅಂದರೆ, ಎಲ್ಲಿ ಆ ವಿಶ್ವಕರ್ಮ ಇರ್ತಾರೆ ಅಲ್ಲಿ ತಾಳಿ ಮಾಡಿದಾಗ ಮನೆಯವರೆಲ್ಲ ಹೋಗಿ ಮೇಳ ಜೊತೆ ಆ ತಾಳಿ ತಂದು ಆ ಒಂದು ತೆಂಗಿನಕಾಯಿ ಮೇಲೆ ಇಟ್ಬಿಟ್ಟು ಕಟ್ತಾಯಿದ್ರೆ ಅವರ ಒಂದು ಶುಭ ಶಕನ ಮತ್ತು ಅವರ ಜೀವನ ತುಂಬ ಚೆನ್ನಾಗಿರ್ತಾ ಇತ್ತು ಅಂತಿತ್ತು. ಆ ರೀತಿ ಒಂದು ಜನಾಂಗದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದು ಪುಣ್ಯ ಅಂತ ಹೇಳ್ತೀನಿ. ಇಷ್ಟು ಹೇಳಿ ನನ್ನ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ. ಒಂದು 2-3 ತಿಂಗಳಾಯ್ತಾ? 2-3 ತಿಂಗಳು ನಾನು ಅಧ್ಯಕ್ಷ ಆಗೋ ಹೊತ್ತಲ್ಲಿ, ಈಗ ನಾನು 6 ತಿಂಗಳಾಯಿತು. ತುಂಬ ಗಟ್ಟಿಯಾಗಿ ಕೋಲಾರದಲ್ಲಿ ಕಟ್ತಾ ಇದ್ದಾರೆ. ಖಂಡಿತವಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಿದ್ದೆ, ಮತ್ತು ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊತೀವಿ. ಯಾಕಂದರೆ ಅವ್ರ ಕಷ್ಟ, ಇವತ್ತು ಕಾರ್ಮಿಕರ ಕಷ್ಟ BMS ಮುಂದೆ ಎತ್ಕೊಂಡು ನಡೆಸ್ತಾ ಇದೆ. ಖಂಡಿತವಾಗಿ ಅವ್ರು ಕೂಡ ಎಲ್ಲ ಕಾರ್ಮಿಕರಿಗೂ ಸ್ಪಂದಿಸ್ತಾ ಇದ್ದಾರೆ. ಖಂಡಿತವಾಗಿ BMSಗೆ ಏನೇನು ಸವಲತ್ತುಗಳು ಬೇಕು ನಮ್ಮ ಕಾರ್ಯಕರ್ತರಿಗೆ, ವರ್ಕರ್ಸ್ಗೆ, ಕಾರ್ಮಿಕರಿಗೆ ಮೇಲಾಗಿ ಅವ್ರಿಗೇನು ಬೇಕು ಈ BMSಯಿಂದನೇ ಆಗುವಂಥವೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಖಂಡಿತವಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳಾಗ್ಬೋದು, ರಾಜ್ಯ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಸ್ವಲ್ಪ ಗಟ್ಟಿದನೇ ಹೇಳಬೇಕು. ಅದು ಈ ಹೋರಾಟ ಮಾಡೋ ಮುಖಾಂತರ ನಾವು ಹಕ್ಕುಗಳನ್ನ ಪಡಿತೀವಿ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಕೋಲಾರಕ್ಕೆ ಬರ್ತೀವಿ ಸರ್, DC ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಇವಾಗ ಅಚ್ಚ ಇದ್ದಂಗೆ ಐತೆ. ನಾನು ಅವತ್ತು ಬಂದಾಗ ನನ್ನ ಸ್ಟೇಟ್ ಆಫೀಸಲ್ಲಿ ಮೀಟಿಂಗಲ್ಲಿತ್ತು. ಖಂಡಿತವಾಗಿ ಇನ್ನೊಂದು 3-4 ದಿವಸದಲ್ಲಿ, ಯಾಕಂದರೆ ನಮಗೆ ಇವತ್ತು ಸೇವಾ ಪಕ್ಷಿ ಕಾರ್ಯಕ್ರಮಗಳು ಯಥೇಚ್ಛವಾಗಿ 15 ದಿವಸ ಕೊಟ್ಟಿದ್ದಾರೆ. ಈಗ ಕೂಡ ನಾನು ಸುತ್ತೂರು ಹೋಬಳಿಯಲ್ಲಿ ಒಂದು ಹಳ್ಳಿಯಲ್ಲಿ ಗಿಡ ನೆಡೋ ಮುಖಾಂತರ ಮತ್ತು ಗಟ್ಟಲ್ಲಿ ಕೂಡ ಇದೆ. ಈ ಕಾರ್ಯಕ್ರಮದ ಮಧ್ಯೆ ಕೂಡ ಖಂಡಿತವಾಗಿ ಹೇಳ್ತೀನಿ, ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿ ಅಂತೀನಿ. ನಾನು BMS ಜೊತೆ ಇರ್ತೀನಿ. ನಮ್ಮ ಭೂಷಣ್ಣರಾಗ್ಬೋದು, ನಮ್ಮೆಲ್ಲ ಅಧ್ಯಕ್ಷರು ಕೋಲಾರಕ್ಕೆ ಬಂದ DC ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರ ಹತ್ರ ಆಗಬೇಕು, ಏನು ಅಡೆತಡೆಗಳಿದೆ ಅದನ್ನು ಸಾಲ್ವ್ ಮಾಡುವಂಥ ಒಬ್ಬ DC ಸಿಕ್ಕಿದ್ದಾರೆ ನಮಗೆ. ಆ DC ಹತ್ರ ಮಾಡಿ ಎಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯೋ ಅಥವಾ ಏನು ಪ್ರಾಬ್ಲಮ್ ಆಗಿದೆ, ಅಧಿಕಾರಿಗಳಿಂದ ತೊಂದರೆ ಆಗ್ತದೆ, ಅದನ್ನು ಸರಿಪಡಿಸೋಂಥ ಪ್ರಾಮಾಣಿಕರು ನಾನು ಮಾಡ್ತೀನಿ. ಎಲ್ಲ ದುಡಿಯುವ ವರ್ಗದ ಕಾರ್ಮಿಕ ಮುಖಂಡರೇ, ಕಳೆದ 17ನೇ ತಾರೀಕು ವಿಶ್ವ ಕಾರ್ಮಿಕರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಬೇರೆ ಬೇರೆ ಕಾರಣಾಂತರಗಳಿಂದ ಮಾಡ್ಲಿಕ್ಕೆ ಆಗಿಲ್ಲ. 20ನೇ ತಾರೀಕು ಇವತ್ತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡ್ವಿ. ಅದಕ್ಕೆ ಕಳೆದ 3-4 ದಿನಗಳಿಂದಾನು ಬಿಜೆಪಿ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ನಾವು ಸಂಪರ್ಕದಲ್ಲಿದೆ. ಸರ್, ಈ ತರ ನಮ್ಮ ಕಡೆ ಬರಬೇಕು ಇವತ್ತು ಅಂತ ಹೇಳಿದೆ. ಅವ್ರು ಎಷ್ಟೇ ಕೆಲಸದ ಒತ್ತಡದ ಮಧ್ಯೆನೂ ಇವತ್ತು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೋಲಾರದಿಂದ ಜಿಲ್ಲಾ ಮುಖಂಡರು ವಿಜಯ್ ಕುಮಾರ್ ಅಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ BMS ಭಾರತೀಯ ಮಜ್ದೂರ್ ಸಂಘ ಡಿಸ್ಟ್ರಿಕ್ಟ್ ಕಮಿಟಿಯಿಂದ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ವೆಂಕಟೇಶ್ ಅಣ್ಣ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅವರು ಕೂಡ ಅವರು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ನಾಗಭೂಷಣ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ಪುರ ಪ್ರಧಾನ ಕಾರ್ಯದರ್ಶಿಗಳಾದಂತ ನಾಗಭೂಷಣ್ ಸಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ನಿಶಾಂತ್ ಬ್ರದರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಅಧ್ಯಕ್ಷ ನಮ್ಮ ಮತ್ತೊಬ್ಬ ಮುಖಂಡರಾದಂತ ರಮಣಪ್ಪ ಅಣ್ಣ ಅವರು ಬಂದಿದ್ದಾರೆ ಶ್ರೀನಿವಾಸಪುರಕ್ಕೆ. ಅವ್ರಿಗೂ ಕೂಡ ನಾವು ಭಾರತೀಯ ಮಜ್ದೂರ್ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿಯಿಂದ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೇನೆ ಇಡೀ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಲ್ಲಿ ಕಾರ್ಮಿಕ ಸಂಘ ಇರ್ಬೋದು, ಬಲಿಷ್ಠವಾಗಿ ಕಟ್ಟಲಿಕ್ಕೆ ಎಲ್ಲಾ ರೀತಿಯಲ್ಲಿನೂ ಸಹಕಾರ ನೆರವು ಕೊಟ್ಟಂತ ಭಾರತೀಯ ಮಜ್ದೂರ್ ಸಂಘದ ತಾಲೂಕು ಅಧ್ಯಕ್ಷರಾದಂತ ಕೊಟ್ರಗೋಳಿ ಶಂಕರರೆಡ್ಡಿ ಅವರು ಬಂದಿದ್ದಾರೆ. ಅವರು ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಎಷ್ಟೇ ಕೆಲಸದ ಒತ್ತಡಗಳಿದ್ರೂ ಕೂಡ ಇಲ್ಲಿ ಎಲ್ಲ ಮುಂದೆ ಟೀಮ್ ಗಟ್ಟಿಯಾಗಿ ಕಟ್ಟಲಿಕ್ಕೆ ಮುಂದೆ ಬಂದಿರುವಂತ ಕಾರ್ಯದರ್ಶಿ ಲಕ್ಷ್ಮಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಕರಾಯಲ್ ಜೀವರಿಲಿ ಸಂಸ್ಥೆಯಿಂದ SM ವೆಂಕಟೇಶ್ ಅವರು ಬಂದಿದ್ದಾರೆ. ಮತ್ತೆ ಕರಾಯಲ್ ಟೀಮ್ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ದುಡಿಯುವ ವರ್ಗದ ಮೂಲದಿಂದ ಬಂದಿರುವಂತಹ ಅಂಗನವಾಡಿ ಇರ್ಬೋದು, BSNL ಕಾರ್ಮಿಕ ಸಂಘದ ಮುಖಂಡರು ಬಂದಿದ್ದಾರೆ. ಇವತ್ತು ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿಂದ ಬಂದಿರುವಂತಹ ದುಡಿಯುವ ವರ್ಗದ ಎಲ್ಲ ಕಟ್ಟಡ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಮತ್ತೆ ಬೇರೆ ಎಲ್ಲರಿಗೂ ಕೂಡ ಒಟ್ಟಿಗೆ ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ. ಈಗ ಬಹುಶಕ್ತಿ ಚಲಪತಿ ಒಂದು 2 ನಿಮಿಷ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ. ಅಷ್ಟೇ, ನಮ್ಮೆಲ್ಲ ಯುವಕರು ಕೂಡ ಮಾಡಿದ್ರು. 2 ಕಡೆ ವಿಸಿಟ್ ಮಾಡಿದೆ. 17ನೇ ತಾರೀಕು ನಮ್ಮ ಮೋದಿಯವರ ಹುಟ್ಟುಹಬ್ಬದ ಸಲುವಾಗಿ ನಾನಾ ರೀತಿ ಕೆಲಸವಿತ್ತು. ಒಬ್ಬ ನಮ್ಮ ನಾಗಭೂಷಣ್ ಅವರು ಕರೆದ್ರು, ಅಣ್ಣ ಅವತ್ತೊಂದು ದಿವಸ ತುಂಬ ಕೆಲಸ ಕಾರ್ಯಗಳಿದೆ,
ಅಂತೇಳಿ ಇನ್ನೊಂದು ದಿವಸ ಇಟ್ಕೊಂಡು ಪಾಪ ಅವ್ರು ಇವತ್ತು ಇಟ್ಕೊಂಡ್ರು. ಮೊದಲನೇದಾಗಿ ನಮ್ಮದು ಕ್ಷಮೆ ಕೇಳ್ತೀನಿ ಅವ್ರಿಗೆ, ಯಾಕಂದರೆ ಬಿಟ್ಟು ಇವತ್ತು ಇಟ್ಕೊಳ್ತಾ ಇದ್ದಾರೆ. ಆದರೆ ಕೂಡ ಅವ್ರು ನಮ್ಗೆ ಗೊತ್ತಿದ್ದ ಗೌರವಕ್ಕೆ ನಾನು ಅವ್ರಿಗೆ ಕ್ಷಮೆ ಯಾಚಿಸಿ ಈ ಒಂದು ಭಾಗದ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಏನಿದ್ದು ಶಂಕರರೆಡ್ಡಿ ಅವರೇ, ಅಕ್ಕ ಅವ್ರ ಹೆಸರು ಲಕ್ಷ್ಮಿ ಅವರೇ, ನಮ್ಮ ಎಲ್ಲದಕ್ಕಿಂತ ಕೇಂದ್ರ ಬಿಂದು ಅವರೇ ಪ್ರತಿಯೊಂದು ಫಾಲೋ ಅಪ್ ಮಾಡೋದು. ನಮ್ಮ ನಾಗಭೂಷಣ್ ಅವರೇ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ವಿಜಯನವರೇ, ಜಿಲ್ಲಾ ಕಾರ್ಯದರ್ಶಿ ಈ ಭಾಗದ ಉಸ್ತುವಾರಿಗಳಾದಂಥ ವೆಂಕಟೇಶಣ್ಣವರೇ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ನಾಗಭೂಷಣ್ ಅವರೇ, ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆದಂಥ ನಮ್ಮ ನಿಶಾಂತ್ ಅವರೇ, ಮತ್ತೊಬ್ಬರು ರಾಜ್ಕುಮಾರ್ ಅವರೇ, ಮತ್ತು ಇನ್ನೊಬ್ಬರು ನಮ್ಮ ರಮಣಪ್ಪನವರೇ, ನಮ್ಮ ಇವರು ಶಬೀಬೈ, ನಮ್ಮ ಪಕ್ಷಕ್ಕೆ ರಾಜಿ ಅವರು ಶಬೀಬ್ ಅವರೇ, ಎಲ್ಲ ಆತ್ಮೀಯರೇ, ತಾಯಂದ್ರೆ, ಕೆಲವು ಹೆಸರು ಗೊತ್ತಿಲ್ಲ, ಕ್ಷಮೆ ಇರಲಿ. ಮತ್ತು ಅಣ್ಣ ಅವ್ರ ಹೆಸರಿಲ್ಲ, ವೆಂಕಟೇಶನ್ ಅವರೇ, ತುಂಬ ಚಿಕ್ಕವರ ಎಲ್ಲರಿಗಿಂತ, ಆದರೆ ಕೂಡ ನನಗೆ ಕರೆದು ಇಂಥ ಮಹಾನ್ ಭಾವರ ಒಂದು ವಿಶ್ವಕರ್ಮ ಜಯಂತಿಯಲ್ಲಿ ನಾನು ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟರು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ನಾನು ಹೇಳ್ತಾ ಇರ್ತೀನಿ, ನನಗೆ ತುಂಬ ಖುಷಿ ವಿಶ್ವಕರ್ಮರ ಬಗ್ಗೆ. ಯಾಕಂದರೆ ಅವ್ರ ಕಲಾಕೃತಿಗೆ, ಯಾಕಂದರೆ ಅವ್ರು ಮಾಡೋವಂಥ ಕೆಲಸಗಳು, ಅವ್ರು ಮಾಡೋವಂಥ ಕೆತ್ತನೆಗಳು, ಮತ್ತು ನೀವು ಇಲ್ಲಿ ನಾನು ಕೇಳ್ಪಟ್ಟೆ ಅಮರ ಶಿಲ್ಪಿ ಜಗನ್ನಾಚಾರಿ ಅವರ ಒಂದು 8ನೇ ಸಂತತಿಯೇನೋ ನಮ್ಮ ಶಿವಾರಪಟ್ಟಣದಲ್ಲಿದೆ ಅಂತ. ನನಗೆ ತುಂಬ ಖುಷಿ ಆಯಿತು. ಇವತ್ತು ಅಲ್ಲಿ ರೋಡು ಇಕ್ಕಲಗಳಲ್ಲಿ ಆ ಕಡೆ ಹೋದಾಗ ನೀವು ನೋಡ್ರಿ ಎಂಥ ಮಹಾ ಕೆತ್ತನೆ ಇರ್ತದೆ. ನಾವು ಕಣ್ಣಾರೆ ನೋಡೋಂಥದ್ದು ಹೇಳ್ತಾರೆ. ನೀವು ಸಾಕಷ್ಟು ಜನ ಅಲ್ಲಿ ಕಡೆ ನೋಡ್ತಾ ಇರ್ತೀರಿ. ಬೇಳೂರು, ಹಳೇಬೀಡು ಹಾಕ್ಬೋದು, ಈ ಥರ ಕೆತ್ತನೆಗಳು ಆ ಒಂದು ವರ್ಗಕ್ಕೆ ಸೀಮಿತ. ಅಷ್ಟು ಒಳ್ಳೆ ಕಲಾಕೃತಿಗಳನ್ನ ಕಟ್ಟಿದ್ದಾರೆ. ಬೇಲೂರು ಹಳೇಬೀಡಿಗೆ ಹೋಗ್ಬಿಟ್ರೆ ಅಂತೂ ನೀವು ಮೈ ಮರೆತುಬಿಡ್ತೀವಿ ನಾವು. ಅಷ್ಟೇ ಅದ್ರ ಮೇಲೆ ಅಟ್ಯಾಕ್ ಆಯಿತು. ಎಷ್ಟೇ ಅಟ್ಯಾಕ್ ಆದರೆ ಕೂಡ ನಮ್ಮ ಕೃತಿಗಳಾಗಲಿ ನಮ್ಮ ಕಲೆನಾಗಲಿ ಯಾರ ಕೈಯಲ್ಲಿ ಇದಾಗಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಅವಾಗಲೇ ಹೇಳ್ದಂಗೆ ನಮ್ಮ ಹಿಂದೂ ಸಂಸ್ಕೃತಿನ ಪ್ರತ್ಯೇಕವಾಗಿ ಈ ವಿಶ್ವಕರ್ಮರು ಮುಂದೆ ತಂದಿದ್ದಾರೆ ಅಂದರೆ ಅದು ತಪ್ಪಾಗಲಾರ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಎಲ್ಲ ವಿಶ್ವ ಪರಂಪರೆಗೆ ಇವತ್ತು ಮೈಸೂರಿಗಾಗ್ಬೋದು, ಮತ್ತು ಇಡೀ ಏನು ಶ್ರಾವಣ ಬೆಳಗೊಳ ಆಗ್ಬೋದು, ಎಲ್ಲ ಕಡೆ ವಿಶ್ವದಲ್ಲಿ ನಾನಾ ಕಡೆ ಇವತ್ತು ಇಂಡೋನೇಷ್ಯಾದಲ್ಲಿ ಕೂಡ ಸಾಕಷ್ಟು ಕೆತ್ತನೆಗಳಿದೆ ವಿಶ್ವಕರ್ಮರು ಮಾಡಿರೋಂಥದ್ದು. ಸೊ ಹಾಗಾಗಿ ಅಂಥ ಒಂದು ಜನಾಂಗ ಇವತ್ತು ಈ ಒಂದು ವಿಶ್ವಕರ್ಮರ ಜಯಂತಿ ದಿವಸ ನಾವು ಪಾಲ್ಗೊಳ್ತಾ ಇರೋದು, ನಾನು ಭಾಗವಹಿಸೋದು ನಾನೊಂದು ಪುಣ್ಯ ಅಂತ ಭಾವಿಸುವಂಥ ವ್ಯಕ್ತಿ. ಇವತ್ತು ಏನು BMS ಕಚೇರಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು, ಮತ್ತು ನಿಮ್ಮನ್ನೆಲ್ಲ ಕುರಿತು ನಿಮ್ಮನ್ನು ನೋಡುವಂಥ ಭಾಗ್ಯ ಕೊಟ್ಟಿದ್ದು ನಾನು ತುಂಬಾ ಒಳ್ಳೆಯ ಸುದ್ದಿನ ಅಂತ ನಾನು ಭಾವಿಸ್ಕೊಂಡು ನೀವೆಲ್ಲ ಕಾರ್ಯಗಳಲ್ಲಿ ಯಾಕಂದರೆ ಇದು ನಮಗೆ BMS ನಮ್ಗೊಂದು ತವ್ರ ಮನೆ ಇದ್ದೇನೆ. ಖಂಡಿತವಾಗಿ ಎಲ್ಲ ಕಾರ್ಯಗಳಲ್ಲಿ ನಾನು ಚಾಚು ತಪ್ಪದೆ ಭಾಗವಹಿಸ್ತಾ ಇದ್ದೀನಿ. ಏನು ಇವತ್ತು ಅಡೆತಡೆಗಳಿದೆ, ಮತ್ತು ವಿಶ್ವಕರ್ಮರಿಗೆ ಹೇಳ್ತಾ ಇದ್ರು ನಮ್ಮ ತುಂಬ ಜನ ಹಾಕಿದ್ರು, ಅದಕ್ಕೆ ಇನ್ನೂ ಎಷ್ಟು 3,000 ಅಪ್ಲಿಕೇಶನ್ ಏನೋ ಪೆಂಡಿಂಗ್ ಇದೆ. ಅದಕ್ಕೆ ಬಗ್ಗೆ ಏನು ಟೆಕ್ನಿಕಲ್ ಸಮಸ್ಯೆನೋ ಅಥವಾ ಕೇಂದ್ರದಿಂದ ವೀಕ್ ಡೇಸಲ್ಲಿ ನಾನು ಆ ಕೆಲಸಕ್ಕೆ ನಾನು DC ಅವ್ರ ಹತ್ರ ನಮ್ಮ ನಾಗಭೂಷಣ್ ಆಗ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು ಯಾರು ಬರ್ತಾರೋ ಅವ್ರ ಜೊತೆ ಹೋಗಿ ಖುದ್ದು DC ಅವ್ರನ್ನ ಮಾತಾಡಿ ಆ ಒಂದು ಏನು ತಪ್ಪಾಗಿದೆ, ಯಾರ ಕಡೆಯಿಂದ ತಪ್ಪಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಾನು ಮಾಡ್ತೀನಿ. ಇಲ್ಲಾಂದರೆ ಹೋರಾಟದ ಮುಖಾಂತರ ಏನು ತಗೋಬೇಕು ನಿಮ್ಮ ಹೋರಾಟದ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಈ ವಿಶ್ವಕರ್ಮ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿ ಅವ್ರು ಹಾಕ್ಕೊಟ್ಟಿರೋಂಥ ಮಾರ್ಗದಲ್ಲಿ ನಾವೆಲ್ಲ ಏನು ಜನಾಂಗದವರಿಗೆ ಇದ್ದೀವಿ, ಪ್ರತಿಯೊಬ್ಬರು ಅವ್ರನ್ನ ಅನ್ಯಾಯಗಳಾದರೆ ತಪ್ಪಾಗಲಾರ್ದು ಅವರೆಲ್ಲ ಹಾಕ್ಕೊಟ್ಟಿರೋದಾಗಲಿ. ಯಾಕಂದರೆ ಆ ಒಂದು ವರ್ಗ ಕಡಿಮೆ ಆಗ್ತಾಯಿದೆ ಈಗ. ನಾನು ಹೇಳಿದೆ ಅವಾಗ ತಾಳಿ ತಂದು ಪೂಜೆ ಮಾಡಿ ಮೇಳ ಸಮೇತ ಹೋಗಿ ಆ ಅಂಗಡಿಲಿ ಹೋಗಿ ನಮ್ಮ ಎಲ್ಲ ತಂದೆ ತಾಯಿಗಳು ಮತ್ತು ತಾಯಂದಿರು ಎಲ್ಲ ಹೋಗ್ಬಿಟ್ಟು ತಗೊಂಬಂದು ಮಾಡಿ ಆ ಮದುವೆ ಕಾರ್ಯ ಮಾಡಿದಾಗ ಅದಕ್ಕಿಂತ ಒಂದು ಸಂತೋಷ ಬೇರೆ ಇರ್ತಾ ಇಲ್ಲ. ಆ ಒಂದು ಶಾಸ್ತ್ರೋತ್ಸವ ಮಾಡೋಂಥ ಕಾರ್ಯಗಳು ಮತ್ತೆ ಅದು ಮುಂದೆ ಬರಬೇಕು, ನಾವು ಅದನ್ನು ಅಳವಡಿಸ್ಕೊಬೇಕು ಅಂದ್ಬಿಟ್ಟು ಹೇಳ್ತಾ ನನಗೆ ಕರೆದು ಮಾತಾಡುವಂಥ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ 2 ನಮಸ್ಕಾರಗಳನ್ನ ತಿಳಿಸಿ ನಾನು 2 ಮಾತು ವಿರಾಮ ಹೇಳ್ತೀನಿ. ಜೈ ಜಯ ಕರ್ನಾಟಕ. ಅವರು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಬಲೋ ಭಾರತ್ ಮಾತಾ ಕೇ ಜೈ. ಬನ್ನಿ ಸರ್, ಯಾಕೆ ನೀವು ಹಾಕಿ ಮಾಡಿ ಅಲ್ಲ ತೆಗ್ರಿ ಹಕ್ಕಪ್ಪ ಹಕ್ಕು ಸೆಟ್ ಒಳ್ಳೆಯದಾಗಲಿಣ. ನಿಮ್ಮ ಸೇವೆಗೆ ನಮ್ಮ ಭಾರತ ಮಜ್ದೂರ್ ಸಂಘದವ್ರು ನಿಮ್ಮನ್ನು ಗುರುತಿಸಿಡಿದು ಬಿಡಬೇಕು. ಮತ್ತೆ ಭಾರತೀಯ ಮಜ್ದೂರ್ ಸಂಘಕ್ಕೆ ಹಿತೈಷಿಗಳು ಮೊದಲಿಂದ ತಾಲೂಕ್ ಪಂಚಾಯತ್ ಮೆಂಬರ್ ಮಂಜು ಗೊತ್ತಾ ವಿಷಯ
ಒಳ್ಳೆಯದಾಗಲಿಲ್ಲ. ಸೋಮೇಶದಳ್ಳಿ ಮಂಜುಳಮ್ಮ. ಒಳ್ಳೆಯದಾಗಲಿ. ನೀವು ಈ ಕೆಲಸ ನೋಡಿದ ಕಾರ್ಯಕ್ರಮದಲ್ಲಿ ಫುಲ್ ಆಕ್ಟಿವ್ ಆಡ್ತಾ ಇದ್ದೀವಿ. ಎಲ್ಲರೂ ಹಿಂಗೆ ಆಕ್ಟಿವ್ ಆಗಲಿ ನಿಮ್ಮ ಥರ. ಅವ್ರು ಶಾಲೆ ಕೊಡಿ. ಅವಳಿಂದ ಹಂಗೆ ಮಾಡಿದೆ. ಯಾಕೆ ನೀವು ಈ ಕೆಲಸ ಮಾಡ್ತಾ ಇಲ್ವಾ? BMS ಕೆಲಸ ಮಾಡ್ತಾ ಇಲ್ವಾ? ಎಲ್ಲ ಅಷ್ಟು ಜನ ಮುಂದೆ ಗೌರವ ತಗೋಬೇಕಾದ್ರೆ ನಮಗೆ ಗೌರವ ಕೊಡ್ತಾರೆ, ಖುಷಿ ಅಲ್ವಾ? ಒಟ್ಟು 1.25 ಕೋಟಿ ದಾಟಿದೆ ಭಾರತೀಯ ಮಜ್ದೂರ್ ಸಂಘದಿಂದ ಕೊಡಿಸಿರುವಂತದ್ದು. ನೀವು ಈ ವರ್ಷ ಕೊಡ್ತೀರಾ? ಎಲ್ಲ ಬೇಡ ಹಾಕ್ತೀನಿ. ಒಳ್ಳೇದಾಗಲಿ ಸರ್. ನಿಮ್ಮ ಒಂದು ಸೇವೆ ಅನನ್ಯ, ಅದನ್ನ ಯಾರು ಮರೆಯಕ್ಕಿಲ್ಲ. ಫೋಟೋ ಚೆನ್ನಾಗಿ ಬರ್ಬೇಕು ಸರ್. ನಾನು ಸ್ವಲ್ಪ ಬೆಳಗ್ಗೆ ಬರಲಿ ಅವ್ರಿಗಿಂತ. ನಮ್ಮ ರಾಜರು ಒಡೆಯರಿಗೆ ಎಲ್ಲರೂ ಚಪ್ಪಲಿ ಜೋರಾಗಿ ಹೊಡೆಯರಪ್ಪ. ಈ ಕಡೆ ನೋಡಿ ಬನ್ನಿ ಸರ್. BMS ಸಂಘಕ್ಕೆ ಜಯವಾಗಲಿ ಸರ್. ಹೊಡೋದಲ್ಲ ಸರ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಒಳ್ಳೇದಾಗಲಿ. ಆಯ್ತು, ಇವಾಗ ಕಳಿಸ್ತೀನಿ ನಾವು ಡೀಟೇಲ್ಸ್. ಇವ್ರದ್ದು ಡೀಟೇಲ್ಸ್ ನಾನು ಕಳಿಸಿ ನೀವು ಲೆಟರ್ ರೆಡಿ ಮಾಡಿ ಕೊಡ್ತೀನಿ. ಆಗ್ಬೋದಾ? ಬೆಳಗ್ಗೆ ಬರ್ತಾರೆ. ವಾಟ್ಸಪ್ ಮಾಡ್ತಾರೆ. ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಇವರು ನಿಮ್ಗೆ ಫೋನ್ ಮಾಡ್ತಾರೆ ಬೆಳಗ್ಗೆ. ಲೆಟರ್ ರೆಡಿ ಮಾಡಿ ನಾನು ಫೋನ್ ಹಾಕಿ ಕಳಿಸ್ತೀನಿ. ನಿಮ್ಗೆ ನಾಳೆ ಫಿಸಿಕಲ್ ಲೆಟರ್ ಆಗ್ತದೆ. ಅಲ್ಲಿ ನೀವು ಇಲ್ಲಿ ಕೊಡ್ತೀರಲ್ಲ, ಅವ್ನು ಯಾರ ಆಫೀಸನ್ನು ಹೇಳಿ ಫೋನ್ ಮಾಡ್ತಾರೆ. ಪಕ್ಕ ಆಗ್ತದೆ. ಒರಿಜಿನಲ್ ಹ್ಯಾಂಡಿಂಗ್ ಮಾಡಿ ಸರ್. ಸ್ನೇಹಿತರೆ, ಇವತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘ BMS ಸಂಯೋಜಿತ ಶ್ರೀನಿವಾಸಪುರ ತಾಲೂಕು ಸಮಿತಿಯಿಂದ ವಿಶ್ವಕರ್ಮ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ ಮೊದಲಿಂದನೂ ಕಾರ್ಮಿಕರ ಸಮಸ್ಯೆಗಳೇನಿದ್ದಾವೆ. ಕಟ್ಟಡ ಕಾರ್ಮಿಕರಾಗ್ಬೋದು, ಅಂಗನವಾಡಿ, ಬಿಸಿ ಊಟ, ಆಶಾ ವರ್ಕರ್ ಮತ್ತು ಬೇರೆ ಬೇರೆ ಎಲ್ಲ ವರ್ಗಗಳಲ್ಲಿ ಕೆಲಸ ಮಾಡುವಂಥ ಪ್ರಾಮಾಣಿಕವಾದ ಕೆಲಸವನ್ನು ಇವತ್ತು ಭಾರತೀಯ ಮಜ್ದೂರ್ ಸಂಘ ಇವತ್ತು ದೇಶಾದ್ಯಂತ ಮಾಡಿದೆ. ಯಾಕಂದರೆ ಇವತ್ತು ಬರೀ ಕಟ್ಟಡ ಕಾರ್ಮಿಕರದ್ದು ಒಂದೇ ಇಲ್ಲ. ಈ ಕಳೆದ ಸುಮಾರು 15-20 ವರ್ಷಗಳಿಂದಲೂ ಅಂಗನವಾಡಿಗೆ ಬರ್ತಾ ಇರುವಂಥ ಸವಲತ್ತಾಗಲಿ ಮತ್ತು ಬಿಸಿಯೂಟ ಕಾರ್ಮಿಕರಿಗಾಗಲಿ ಎಲ್ಲನೂ ಕೊಡಿಸ್ತಾ ಇದೆ. ಇವತ್ತು ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ವಿಶ್ವಕರ್ಮ ದಿನಾಚರಣೆ ಮಾಡುವಂಥರ ಮುಖಾಂತರ ಇವತ್ತು ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರು ಬರಬೇಕಾಗಿದ್ದ ಸವಲತ್ತುಗಳನ್ನ ಕೊಡಿಸೋದ್ರ ಜೊತೆಗೆ ಸಂಘವನ್ನು ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಶ್ವಕರ್ಮ ದಿನಾಚರಣೆಯ ದಿನ ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ತಗೊಂಡಿದ್ದೀವಿ. ಸ್ನೇಹಿತರೆ, ಯಾವುದೇ ಆಗಿರಲಿ, ಕಳೆದ ರಾಜ್ಯ ಸರ್ಕಾರ ಕಳೆದ 2020, 21, 22ನೇ ಸಾಲಲ್ಲಿ ಕಟ್ಟಡ ಕಾರ್ಮಿಕರ ಬಹಳ ಅನ್ಯಾಯವನ್ನು ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಮಕ್ಕಳಿಗೆ ಬರಬೇಕಾಗಿರುವಂಥ ಸ್ಕಾಲರ್ಶಿಪ್ ಹಣವನ್ನು ಕೊಟ್ಟಿಲ್ಲ. ರೀಸೆಂಟಾಗಿ ಮೊನ್ನೆ ಹೈಕೋರ್ಟ್ಗೆ ಕೇಸ್ ಮಾಡಿ ಆಗಿರೋದ್ರಿಂದ ಇವತ್ತು ಇದೆಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಇನ್ನೂ ಯಾವುದೇ ಸಮಸ್ಯೆ ಇರಲಿ ನಾವು ಹೋರಾಟಕ್ಕೆ ಹೋಗ್ತೀವಿ. ಅವ್ರಿಗೆ ಕೊಡಿಸೋವರೆಗೂ ನಾವು ಬಿಡೋದಿಲ್ಲ. ಮುಂದೆ ಉಗ್ರವಾದ ಹೋರಾಟಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಧ್ಯಮ ಮುಖಾಂತರ ನಾನು ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ ಮೇಡಮ್. ನನ್ನ ಹೆಸರು ಲಕ್ಷ್ಮಿ, BMS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ದಿನ ನಮ್ಮ ಕಚೇರಿಯಲ್ಲಿ ವಿಶ್ವಕರ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾಗಿ ವಿ ಶಂಕರ್ ರೆಡ್ಡಿ ಅವರು ಭಾಗವಹಿಸಿದ್ದರು. ಅದೇ ರೀತಿ ಓಂ ಶಕ್ತಿ ಚಲಪತಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾತ್ರವಹಿಸಿದ್ದರು. ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾಗಭೂಷಣ್ ಸರ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಮುಖ್ಯ ಅತಿಥಿಗಳಾಗಿ ಬಂದು ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಮುಖ್ಯ ಪಾತ್ರ ವಹಿಸಿದ್ದರು. ಕಾರ್ಮಿಕರಿಗೆ ಎಲ್ಲ ಮುಖಂಡರಿಗೂ ಸನ್ಮಾನ ಮಾಡಲಾಯಿತು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಎಲ್ಲ ಮುಖಂಡರು ಸೇರಿ ಯಶಸ್ವಿಗೊಳಿಸಿದರು. ನಮಸ್ಕಾರ, ನನ್ನ ಹೆಸರು ವೆನ್ನೆಲಾ ಅಂತ. ನಾನು ಇಲ್ಲಿ ಕೆಲಸ ಮಾಡ್ತೀನಿ ಫುಲ್ ಟೈಮ್ ಆಗಿ.
ಈ ಕೆಲಸಕ್ಕೆ ನಾನು ಜಾಯಿನ್ ಮಾಡಿರೋರಿಗೆಲ್ಲ ಧನ್ಯವಾದಗಳು. ಅದೇ ರೀತಿ BMS ಸಂಘದಿಂದ ಬಂದಿದ್ದಾರೆ. ನಮಗೆ ಇದೇ ಕಾರ್ಯಕ್ರಮಕ್ಕೆ ಓಂಶಕ್ತಿ ಚಲಪತಿ ಸರ್ ಅವರು ಬಂದಿದ್ದರು, ಅವ್ರಿಗೂ ಧನ್ಯವಾಗಲಿ ಅಂತ ಹೇಳ್ತಾ ಇದ್ದೀವಿ. ಅದೇ ಪರವಾಗಿ ನಾಗಭೂಷಣ್ ಸರ್ ಅವರು ಈ ಭಾರತೀಯ ಮಹದೂರ್ ಸಂಘದಿಂದ ಅವರು ನಿಯತ್ತಾಗಿ ನಡ್ಕೊಂಡಿರ್ತಾರೆ, ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ. ಯಾರಿಗೆ ಪೆನ್ಷನ್ ಬರ್ತಿಲ್ಲ, ಯಾರಿಗೆ ಏನಾದರೂ ಅವ್ರ ಪ್ರಾಬ್ಲಮ್ ಅಂತ ಬಂದರೆ ಸಾಕು ಅದೇ ತಲೆಗೆ ಹಾಕ್ಕೊಂಡು ಏನು ಅದು ಪ್ರಾಬ್ಲಮ್ ಸಾಲ್ವ್ ಆಗೋ ಗಂಟ ಬಿಡಲ್ಲ. ಅದೇ ಕೆಲಸವಾಗಿ ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ಸರ್ ನಮಗೆ ಅಮೌಂಟ್ ಇಲ್ಲ ಸರ್, ಬಸ್ ಚಾರ್ಜ್ ಇರಲಿಲ್ಲ ಅಂತ ಎಲ್ಲದಕ್ಕೂ ಬರ್ತಾ ಇರ್ತಾರೆ. ಪಾಪ ಅವರ ಧರ್ಮ ಎಷ್ಟಿದ್ರೆ ಅಷ್ಟು, ಅವ್ರ ಹತ್ರ ಇಲ್ಲದಿದ್ರೂ ಪರವಾಗಿಲ್ಲ, ಅವ್ರು ಏನೋ ಸಹಾಯ ಮಾಡಿಕೊಟ್ಟಿರ್ತಾರೆ. ಅದ್ರಗೋಸ್ಕರ ನನಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಸಹಾಯ ಮಾಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದ. ವಿ ಶಂಕರಣ್ಣ ಅವರು ಭಾಗವಹಿಸಿದ್ದಾರೆ, ಅವ್ರಿಗೂ ನಮ್ಮ ಧನ್ಯವಾದಗಳು. ಅದೇ ರೀತಿ ಲಕ್ಷ್ಮೀ ಮೇಡಮ್ಮ ಕಾರ್ಯದರ್ಶಿ ಅಧ್ಯಕ್ಷರು, ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದಿಂದ ಧನ್ಯವಾದಗಳು. ಅದೇ ರೀತಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋರಿಗೆಲ್ಲ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಭಾರತೀಯ ಮಹಜೂರ್ ಸಂಘದ ವತಿಯಿಂದ ಈ ದಿನ ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನು ಸನ್ಮಾನ್ಯ ನಾಗಭೂಷಣ್ ಸರ್, ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗಭೂಷಣ್ ಸರ್ ಅವರು ಹಾಗೂ ಈ BMSನ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರೆಡ್ಡಿ ಸರ್ ಅವರು ಹಾಗೂ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಸನ್ಮಾನ್ಯ ಲಕ್ಷ್ಮೀದೇವಮ್ಮ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಅದ್ಧೂರಿಯಾಗಿ ಇವತ್ತು ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನು ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಕಾರಣ ಏನೆಂದರೆ ವಿಶ್ವಕರ್ಮ ಅಂದರೆ ಅಂಡಪಿಂಡ ಬ್ರಹ್ಮಾಂಡ ನಾಯಕ ಆಗಿರ್ತಕ್ಕಂಥ ಮಹರ್ಷಿಯವರು ಒಂದು ದೇವತೆಗಳ ವಿಗ್ರಹಗಳನ್ನು ಕೆತ್ತನೆಯ ಮುಖಾಂತರ ಇವತ್ತು ಇಡೀ ಭಾರತ ದೇಶ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಅವರು ಆಚರಣೆ ಮಾಡಿಕೊಂಡು ಬರಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ BMS ಸರ್. ಒಂದು ಮಾತು, ಈ ದಿನ ಈ ಶ್ರೀನಿವಾಸಪಟ್ಟಣದಲ್ಲಿ ಎಲ್ಲಾ ಸಂಘಟನೆಯ ಕೂಲಿ ಕಾರ್ಮಿಕರ ಈ BMS ಸಂಘ ಹೆಸರು ಪಡೆದು ಈ ದಿನ ಒಂದು ವಿಶ್ವಕರ್ಮ ಜಯಂತ್ಯೋತ್ಸವ ಅದ್ದೂರಿ ಗಣ್ಯರು ಜನಸಾಮಾನ್ಯರ ಕಾರ್ಯಕ್ರಮ ಈ ದಿನ ಸಂಭ್ರಮಾಚರಣೆ ಯಾವ ರೀತಿ ಅನಿಸ್ತಾ ಇದೆ? ಬಹಳ ಸಂತೋಷವಾಗಿದೆ ಸರ್. ಯಾಕಂದ್ರೆ ಮಹಾತ್ಮರ ಒಂದು ದಿನಾಚರಣೆ ಅಂದ್ರೆ ಅವರ ಆದರ್ಶ, ಒಂದು ಭಕ್ತಿ, ಒಂದು ಭಾವನೆ, ಒಂದು ಶ್ರದ್ಧೆಯಿಂದ ನೆರವೇರಿಸಲಾಯಿತು. ಅದರಿಂದ ತುಂಬಾ ಸಂತೋಷ ಆಗಿದೆ, ಮನಸ್ಸು ಕೂಡ ಶಾಂತಿಯುತವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶ್ವದಲ್ಲಿ ಪ್ರಪಂಚದಲ್ಲಿಯೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ಅಂಡಪಿಂಡ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಮಹರ್ಷಿ ವಿಶ್ವಕರ್ಮ ಆಚಾರ್ಯರು ಆಗಿರ್ತಕ್ಕಂಥವರು ಆಚರಣೆ ಬಹಳ ಅದ್ಧೂರಿಯಾಗಿ ನಡೀತು. ಇದರಲ್ಲಿ ಮಹಿಳೆಯರು ಹಾಗೂ ಮಹಿಳೆಯರು ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸು ಮತ್ತು ಕುಶಲ ಕಾರ್ಮಿಕರು ಎಲ್ಲರ ಕಟ್ಟಡ ಕಾರ್ಮಿಕರ ನೇತೃತ್ವದಲ್ಲಿ ಬಹಳ ಕಾರ್ಯಕ್ರಮ ಚೆನ್ನಾಗಿ ನಡೀತು. ಇದು ನಮ್ಮ ಈ ಸೇವೆಯು ನಾಗಭೂಷಣ್ ಸರ್ ಅವ್ರಿಗೂ ಮತ್ತು ಶ್ರೀಮತಿ ಲಕ್ಷ್ಮೀದೇವಿ ಅವರ ನೇತೃತ್ವದಲ್ಲಿ 3 ದಿವಸದ ಹಿಂದೆಯೇ ಅವರು ಎಲ್ಲ ಯಾವ ಥರ ಪ್ಲ್ಯಾನನ್ನು ಮಾಡಿಕೊಂಡು ಪ್ರಸಾದವನ್ನು ವಿನಿಯೋಗ ಮಾಡುವುದೊಂದಿಗೆ ಕೆಲವರಿಗೆ ಸನ್ಮಾನ ಸ್ವೀಕರಿಸುವುದೊಂದಿಗೆ ಅನೇಕ ರೀತಿಯಲ್ಲಿ ಅದ್ಭುತವಾಗಿ ಬಹಳ ಮಹರ್ಷಿಯವರ ನೇತೃತ್ವ కార్మికుల కేతనం కర్షకుల చేతనం, కార్మికుల కేతనం కర్షకుల చేతనం, అనునిత్యం ఒలికిన శ్రమజీవుల కష్టఫలం, అనునిత్యం ఒలికిన శ్రమజీవుల కష్టఫలం, అందమైనందనమై మురిసింది మేడే, అందమైనందనమై మురిసింది మేడే, నేడే నేడే మేడే నేడే మేడే నేడే నేడే మేడే నేడే మేడే, పాడుదాం గజ్జలతో దరువేద్దాం, పాడుదాం పాటలతో తీపినద్దుదాం, పాడుదాం గజ్జలతో దరువేద్దాం, పాడుదాం పాటలతో తీపినద్దుదాం.
బట్టి రాజీ పడక రాతిరైన సమ్మెట కొట్టి రోజు బిడక ఇంజిన్తో కుస్తీ బట్టి రాజీ పడక రాతిరైన సమ్మెట కొట్టి